ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನಿವತ್ತು ಬೆಳಗ್ಗೆ ಪೊಂಗಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂತಂದರೆ ನನ್ನ ಮಗಂದು ಬರ್ಡೇ ಇತ್ತು, ಹಾಗಾಗಿ ಪೊಂಗಲ್ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಎಲ್ಲ ನಾನು ಮೊದಲೇ ತೋರಿಸಿದ್ದೀನಿ ಅಲ್ವಾ. ಹಾಗೆಯೇ ನಾನು 1 ಕಪ್ ಅಕ್ಕಿ ಮತ್ತು 1 ಕಪ್ಪು ಕಡಲೆಬೇಳೆನ ನಾನು 1/4 ಗಂಟೆ ನೆನೆಸಿಟ್ಕೊಂಡಿದ್ದೆ. ಅದಕ್ಕೆ 1 ಲೋಟ ಹಾಲು ಮತ್ತು ಇನ್ನೊಂದು ಅರ್ಧ ಮುಕ್ಕಾಲು ಲೋಟ ನೀರು ಹಾಕ್ಬಿಟ್ಟು 3 ವಿಷಲ್ ಹಾಕಿಸ್ಬೇಕು. ಹಾಗೆಯೇ ದ್ರಾಕ್ಷಿ ಗೋಡಂಬಿನೂ ಅಷ್ಟೇ ತುಪ್ಪದಲ್ಲಿ ಹುರಿದು ಎತ್ತಿಟ್ಕೊಳ್ತಾ ಇದ್ದೀನಿ. ಹಾಗೆಯೇ 1 ಕಪ್ ಆಗೋಷ್ಟು ಬೆಲ್ಲನ ನಾನು ಒಂದು ಅರ್ಧ ಲೋಟ ನೀರು ಹಾಕಿಬಿಟ್ಟು ಕಾಯೋದಕ್ಕೆ ಇಟ್ಟಿದ್ದೀನಿ. ಅದು 3 ವಿಷಲ್ಲು ಹೊಡೆದಾದಮೇಲೆ ನಾವು ಕುಕ್ಕರ್ನ ಓಪನ್ ಮಾಡಿಬಿಟ್ಟು ಬೆಲ್ಲ ಏನು ಕರಗಿಸಿಟ್ಕೊಂಡಿರ್ತೀವಲ್ಲ ನೀರನ್ನ ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಸಣ್ಣ ಉರಿನಲ್ಲೇ ಮಾಡಬೇಕು ಇದನ್ನು. ಹಾಗೆಯೇ ಅದಕ್ಕೆ 1 ಸ್ಪೂನು ತುಪ್ಪ ಮತ್ತು ದ್ರಾಕ್ಷಿ ಗೋಡಂಬಿ ಏನು ಹುರಿದಿಟ್ಕೊಂಡಿರ್ತೀವಲ್ಲ ತುಪ್ಪದಲ್ಲಿ ಅದನ್ನು ಹಾಕ್ಬಿಟ್ಟು 1 ಕಪ್ ಆಗೋಷ್ಟು ಕಾಯಿ ತುರಿನ ಹಾಕಿ ಚೆನ್ನಾಗಿ ಸಣ್ಣ ಉರಿನಲ್ಲಿ ಕುದಿಸ್ಬೇಕು. ಅದಕ್ಕೆ 1 ಚಿಟಿಕೆಯಷ್ಟು ಉಪ್ಪು ಹಾಕ್ಕೊಳ್ಳಿ, ತುಂಬ ಟೇಸ್ಟಾಗಿರುತ್ತೆ. ಹಾಗೆಯೇ ಸ್ವಲ್ಪ ಗಟ್ಟಿ ಆಯಿತು ಅಂತ ಅನಿಸಿದ್ರೆ ಒಂದು ಅರ್ಧ ಲೋಟ ಹಾಲನ್ನು ಹಾಕ್ಕೊಬೋದು. ಮತ್ತು ಏಲಕ್ಕಿ ಪುಡಿನೂ ಹಾಕ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರೋ ಸ್ವೀಟ್ ಪೊಂಗಲ್ ರೆಡಿ ಆಗುತ್ತೆ. ಮಕ್ಕಳು ಯಾವಾಗಲೂ ಕೇಳ್ತಾನೇ ಇದ್ದರು ಐಸ್ ಕ್ರೀಮ್ ಮಾಡು ಅಮ್ಮ ಅಂತ. ಹಾಗಾಗಿ ನಾನು ಹಾಲಿತ್ತು ಅಂತೇಳಿ 1 ಲೀಟ್ರ್ ಹಾಲನ್ನ ನಾನು ಕಾಯೋದಕ್ಕೆ ಇಟ್ಟಿದ್ದೀನಿ ಐಸ್ ಕ್ರೀಮ್ ಮಾಡೋಣ ಅಂಥೇಳಿ. ಇದೊಂಥರ ಐಸ್ ಕ್ರೀಮ್ ಅಲ್ಲ, ಕುಲ್ಫಿ ಟೈಪು ಐಸ್ ಕ್ರೀಮು. ಕುಲ್ಫಿ ಟೇಸ್ಟೇ ಇರುತ್ತೆ. ಆ ಥರ ಒಂದು ಐಸ್ ಕ್ರೀಮ್ ಮಾಡೋಣ ಅಂಥೇಳಿ ನಾನು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. 1 ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲೋರು ಮತ್ತು ಕಸ್ಟರ್ಡ್ ಪೌಡರು 1-2 ಸ್ಪೂನು, ಆಮೇಲೆ ಮಿಲ್ಕ್ ಪೌಡರು 1-2 ಸ್ಪೂನು, ಮತ್ತು ಬಾದಾಮ್ ಪೌಡರು 1 ಪ್ಯಾಕ್ ಹಾಕಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಬಿಸಿ ಹಾಲು ತೊಗೊಂಡ್ಬಿಟ್ಟು 1 ಸ್ಪೂನಷ್ಟು ಅದನ್ನು ಚೆನ್ನಾಗಿ ಗಂಟಿಲ್ದಂಗೆ ಅದನ್ನು ಕದ್ರಬೇಕು. ಕದ್ರೆ ಆದಮೇಲೆ ಹಾಲೇನು ಕುದಿಯೋಕೆ ಇಟ್ಟಿರ್ತೀವಲ್ಲ ಅದು ಚೆನ್ನಾಗಿ ಕುದ್ದ ಆದಮೇಲೆ ನಾವು ಅದಕ್ಕೆ ಹಾಕಿ ಚೆನ್ನಾಗಿ ಅದನ್ನು ತಿರುಗಬೇಕು. ಅದು ಸ್ವಲ್ಪ ಗಟ್ಟಿ ಆಗಬೇಕು. ಆ ಥರ ಕನ್ಸಿಸ್ಟೆನ್ಸಿ ಬರೋವರೆಗೂ ಅದನ್ನು ನಿಧಾನ ಉರಿನಲ್ಲೇ ಕಾಯಿಸಬೇಕು. ಆಮೇಲೆ ಅದು ಚೆನ್ನಾಗಿ ಕುದ್ದು ಆದಮೇಲೆ ಅದಕ್ಕೆ 1.5 ಸ್ಕೂಪ್ ಅಷ್ಟು ನಾವು ಸಕ್ಕರೆ ಹಾಕಿ ಚೆನ್ನಾಗಿ ಕುದಿಸಿದ್ರೆ ಈ ಕನ್ಸಿಸ್ಟೆನ್ಸಿ ಬರೋವರೆಗೂ ಚೆನ್ನಾಗಿ ಕುದಿಸ್ಬಿಟ್ಟು ಅದನ್ನು ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಡಬೇಕು. ನಾನು ಒಂದು ಪಾತ್ರೆಯಲ್ಲಿ ನೀರು ಹಾಕ್ಬಿಟ್ಟು ಅದನ್ನು ಇಟ್ಟಿದ್ದೀನಿ ಬೇಗ ತಣ್ಣಗಾಗಲಿ ಅಂತೇಳಿ. ಆಮೇಲೆ ಅದನ್ನು ತಣ್ಣಗಾದಮೇಲೆ ಗ್ರೈಂಡ್ ಮಾಡ್ಕೋಬೇಕು. ಅದಕ್ಕೇ ನಾನು ಇದಕ್ಕೆ ಹಾಕ್ಬಿಟ್ಟು ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ಏನು ಡ್ರೈ ಫ್ರೂಟ್ಸ್ನ ನಾವು ಮೊದಲು ಕಟ್ ಮಾಡ್ಕೊಂಡಿರ್ತೀವಲ್ಲ ಅದರಲ್ಲಿ ಒಂದು ಅರ್ಧ ಭಾಗದಷ್ಟು ನಾನು ತೆಗೆದು ಇದಕ್ಕೆ ಹಾಕಿ ಗ್ರೈಂಡ್ ಮಾಡಿ ಒಂದು ಪಾತ್ರೆಗೆ ಹಾಕ್ತಾಯಿದ್ದೀನಿ. ಹಾಗೆಯೇ ಇನ್ನೇನು ಉಳಿದಿರುತ್ತೆ ಡ್ರೈ ಫ್ರೂಟ್ಸು ಇನ್ನರ್ಧ ಅದನ್ನು ನಾವು ಮೇಲ್ಗಡೆ ಉದುರಿಸಿದ್ರೆ ಆಯಿತು. 9 to 10 hours ಫ್ರಿಡ್ಜಲ್ಲಿಟ್ಟರೆ ಐಸ್ ಕ್ರೀಮ್ ರೆಡಿ ಆಗುತ್ತೆ. ಇನ್ನೇನು ಸಂಜೆ ಬರ್ಡೇಗೆ ಮಕ್ಕಳು ಫ್ರೆಂಡ್ಸ್ನೆಲ್ಲ ಇನ್ವೈಟ್ ಮಾಡಿದ್ರು, ಎಲ್ಲರೂ ಬಂದಿದ್ದರು. ಎಲ್ಲ ಹೇಗೆ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ ಅಂತ ನೀವು ನೋಡ್ಬೋದು. ಕೇಕ್ ಕಟ್ಟಿಂಗ್ ಆದ ತಕ್ಷಣವೇ ಏನೇನು ಗಿಫ್ಟ್ ಬಂದಿದೆ ಅಂತೇಳಿ ಮಕ್ಕಳು ಓಪನ್ ಮಾಡಿ ನೋಡ್ತಾಯಿದ್ರು. ಕೇಕ್ ಇನ್ನು ಸ್ನ್ಯಾಕ್ಸ್ ಏನೂ ಕೊಟ್ಟಿರಲಿಲ್ಲ. ಆಗಲೇ ಗಿಫ್ಟೆಲ್ಲ ಓಪನ್ ಮಾಡಿಬಿಟ್ಟು ಮಾಮ ಏನು ಕೊಟ್ಟಿದ್ದಾರೆ, ಅಪ್ಪ ಏನು ಕೊಟ್ಟಿದ್ದಾರೆ ಅಂತೆಲ್ಲ ನೋಡ್ತಾಯಿದ್ರು. ಎಲ್ಲರಿಗೂ ತುಂಬ ಕ್ಯೂರಿಯಾಸಿಟಿ ಇರುತ್ತಲ್ವ, ಹಾಗಾಗಿ ಎಲ್ಲರೂ ಕೂತ್ಕೊಂಡು ನೋಡ್ತಾ ಇದ್ದಾರೆ. ಪೂರ್ವ ಅವನು ಓಪನ್ ಮಾಡ್ಬೇಕು ಗಿಫ್ಟ್, ನೀನು ಓಪನ್ ಮಾಡ್ತಿದ್ಯಾ? ಮಕ್ಕಳೆಲ್ಲರೂ ಸ್ನ್ಯಾಕ್ಸ್ ಎಲ್ಲ ತಿಂದ್ಕೊಂಡು ಮನೆಗೆ ಹೋದರು. ಹಾಗೆಯೇ ಇವರಿಬ್ಬರೂ ಸ್ವಲ್ಪ ಹೊತ್ತು ಅವ್ರ ಜೊತೆ ಆಟ ಆಡಿಕೊಂಡು ಊಟ ಎಲ್ಲ ಆದಮೇಲೆ ಗಿಫ್ಟ್ ಬಂದಿರೋದನ್ನೆಲ್ಲ ನೋಡ್ಕೊತಾಯಿದ್ರು. ಹಾಗೆಯೇ ಮಾರ್ಕರ್ ಪೆನ್ನಲ್ಲಿ ಕಲರೆಲ್ಲ ಮಾಡಿಬಿಟ್ಟು ಇಬ್ಬರೂ ಕಿತ್ತಾಡ್ಕೊಂಡು ಕಲರ್ ಮಾಡಿಕೊಂಡು ಆಟ ಆಡ್ತಾಯಿದ್ರು. ಹಾಗೆಯೇ ನನ್ನ ಮಗ ಮಾರ್ಕರ್ ಪೆನ್ನನ್ನು ಎಣಿಸೋದೇ ಆಗಿತ್ತು, ಮಗ ತನಕನೂ ಬರೀ ಎಣಿಸ್ತಾನೇ ಇದ್ದ.
ಹಾಗೆಯೇ ಇಬ್ಬರು ಆಟ ಆಡಿಕೊಂಡು ಮಲ್ಕೊಂಡ್ರು. ಥ್ಯಾಂಕ್ ಯು ಆಲ್.